ಒಂದೊಂದೇ ಫೋಟೋಗಳು ಈ ಡಿ ಗ್ಯಾಂಗ್ನ ರಾಕ್ಷಸತ್ವದ ದರ್ಶನವನ್ನ ಮಾಡಿಸ್ತಾ ಇದೆ. ಬೆಳಗ್ಗೆಯಿಂದಲೂ ಒಟ್ಟು 3 ಫೋಟೋಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಇನ್ನು 2011ರಲ್ಲಿ ಜೈಲಿಂದ ರಿಲೀಸ್ ಆಗಿ ದರ್ಶನ್ ಪಶ್ಚಾತ್ತಾಪ ಪಟ್ಟಿದ್ರು. ರಿಲೀಸ್ ಆಗಿ ಬಂದ ಬಳಿಕ ತಪ್ಪು ಸರಿಗಳ ಲೆಕ್ಕ ಹಾಕಿದ್ರು ದಾಸ. ನಾನು 14 ದಿನ ಜೈಲಲ್ಲಿದ್ದೆ, ಸುಮಾರು ಜನರನ್ನ ಅಲ್ಲಿ ಮೀಟ್ ಮಾಡಿದ್ದೆ, ಕೆಲವರು ಮಾಡದ ತಪ್ಪಿಗೆ ಇನ್ನೂ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅನ್ನೋ ಮಾತನ್ನೆಲ್ಲ ಹೇಳಿದ್ರು. ಇನ್ನು ಕೆಲವರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೈಲಲ್ಲಿದ್ದಾರೆ. ಈಗ ಅವರೇ ಹೇಳ್ಕೊಳ್ಬೇಕೇನೋ, ಇದನ್ನ ಬಹುಶಃ ಸೂಕ್ತ ಅನ್ಸುತ್ತೆ. ಇದನ್ನೆಲ್ಲ ನೋಡಿ ಜೈಲಲ್ಲಿ ಪಾಠ ಕಲಿತು ಬಂದಿದ್ದೀನಿ ಅಂದಿದ್ರು ದರ್ಶನ್. ಬಹುಶಃ ಕಲಿತ ಪಾಠವನ್ನ ಮರ್ತಿದ್ರು ಅಥವಾ ಆ ಕ್ಷಣಕ್ಕೆ ಮೈ ಮರೆತ್ರೋ ಗೊತ್ತಿಲ್ಲ, ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ ನಡೆದಿರುವಂತಹ ಕೃತ್ಯ, ದರ್ಶನ್ ಗ್ಯಾಂಗ್ ಮಾಡಿರುವಂತಹ ಕೃತ್ಯವನ್ನ ಗಮನಿಸ್ತಾ ಈ ಹೇಳಿಕೆಯನ್ನ ನೋಡಿದ್ರೆ, ಆವತ್ತು ಯಾವುದೋ ಚಾನಲ್ ಮುಂದೆ, ಯಾವುದೋ ಮೀಡಿಯಾದ ಮುಂದೆ ಸ್ಕೋಪ್ ತಗೊಳ್ಳೋದಕ್ಕೆ ಈ ಹೇಳಿಕೆಯನ್ನ ಕೊಡೋದು ಬಿಟ್ಟು ನಿಜಕ್ಕೂ ಅದನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ, ಆ 14 ದಿನಗಳ ಜೈಲು ವಾಸದಲ್ಲಿ ನಿಜಕ್ಕೂ ಪಶ್ಚಾತ್ತಾಪ ಪಟ್ಟಿದ್ದಿದ್ರೆ, ಆ 14 ದಿನಗಳ ಜೈಲು ವಾಸದಲ್ಲಿ ಅಲ್ಲಿರುವಂತಹ ಕೈದಿಗಳು ಅನುಭವಿಸ್ತಾ ಇರುವಂತಹ ಆ ನೋವು ಅಥವಾ ಅವರ ಸ್ಥಿತಿಗತಿ, ಅವರು ಮಾಡಿದಂತಹ ತಪ್ಪಿಗೆ ಪಡ್ತಾ ಇರುವಂತಹ ಪಶ್ಚಾತ್ತಾಪ, ಅದನ್ನ ರಿಯಲ್ ಆಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ಖಂಡಿತ ದರ್ಶನ್ ಇವತ್ತು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡ್ತಿರ್ಲಿಲ್ಲ. ಅವತ್ತು ಯಾಕೆ ಜೈಲಿಗೆ ಹೋಗಿದ್ದು ನಟ ದರ್ಶನ್? 2011ರಲ್ಲಿ ಈಗ ಪತಿಯನ್ನ ಉಳಿಸ್ಕೊಳ್ಬೇಕು, ಪತಿಯನ್ನ ಜೈಲಿಂದ ಹೊರಗಡೆ ತರಬೇಕು, ಪತಿಯನ್ನ ಈ ಕೊಲೆ ಕೇಸ್ನಿಂದ ಪಾರು ಮಾಡಬೇಕು, ಬಚಾವ್ ಮಾಡಬೇಕು ಅಂತ ಹೇಳಿ ಇರೋ ಬರೋ ದೇವಸ್ಥಾನಗಳನ್ನ ಅಲಿತಾ ಜೈಲಿಗೆ ಅಲಿತಾ ಇದ್ದಾರಲ್ಲ ಪತ್ನಿ ವಿಜಯಲಕ್ಷ್ಮಿ. ಅದೇ ಪತ್ನಿ ವಿಜಯಲಕ್ಷ್ಮಿಯ ಮೇಲೆ ಹಲ್ಲೆ ಮಾಡಿದಂತಹ ಕಾರಣಕ್ಕೆ, ಎಂತ ಹಲ್ಲೆ ಅದು! ಆಗಿನ ಫೋಟೋ ನೀವು ನೋಡಬೇಕು, ವಿಜಯಲಕ್ಷ್ಮಿ ಅವರು ಹಾಸ್ಪಿಟಲ್ ಅಲ್ಲಿ ಇರುವಂತಹ ಫೋಟೋ. ಯಾವ ರೀತಿಯಾಗಿ ರಾಕ್ಷಸನಂತೆ ಪತ್ನಿಯ ಮೇಲೆ ಆವತ್ತು ನಟ ದರ್ಶನ್ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಆ ಫೋಟೋಗಳ ಸಾಕ್ಷಿಯನ್ನ ಕೊಡುತ್ತೆ. ಆವತ್ತು ಪತ್ನಿ ಹೋಗಿ ಪತಿಯ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ರಾಕ್ಷಸನ ರೀತಿ ಪತಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ದೂರನ್ನ ಕೊಡ್ತಾರೆ. ಆ ದೂರು ಕೊಟ್ಟಂತಹ ನಂತರದಲ್ಲಿ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗಿರುತ್ತೆ. ಆಗ ನ್ಯಾಯಾಂಗ ಬಂಧನಕ್ಕೊಳಗಾಗಿ ಪರಪ್ಪನ ಅಗ್ರಹಾರದಲ್ಲಿ 14 ದಿನಗಳನ್ನ ಕಳೆದಿರ್ತಾರೆ ನಟ ದರ್ಶನ್. ಆಗ ಬುದ್ಧಿ ಬರಬೇಕಾಗಿತ್ತು, ಆಗ ಬುದ್ಧಿಯನ್ನ ಕಲಿಯಬೇಕಾಗಿತ್ತು. ಬಟ್ ಆಗಿದ್ದೇನು? ಆಗ್ಲೂ ಕ್ಷಮಯಾಧರಿತ್ರಿಯಾಗಿ ಬಿಡ್ತಾರೆ ವಿಜಯಲಕ್ಷ್ಮಿ. ಪತಿ ಅಷ್ಟೊಂದು ಹೀನಾಮಾನವಾಗಿ, ಅಮಾನುಷವಾಗಿ ಹಲ್ಲೆಯನ್ನ ಮಾಡಿದ್ರು, ಕೈಯನ್ನ ಕಾರ್ನ ಡೋರಿಗೆ ಸಿಕ್ಸಿ ಹೊಡೆದ್ರು, ತಲೆಯನ್ನ ಜಜ್ಜಿದ್ರು ಕೂಡ ಎಲ್ಲರ ಮಾತು ಕೇಳ್ಕೊಂಡು, ಇಲ್ಲ ನನ್ನ ಪತಿ, ನಾನು ಪ್ರೀತಿಸಿ ಮದುವೆಯಾದಂತಹ ವ್ಯಕ್ತಿ, ನನ್ನ ಜೀವನದ ಸಂಗಾತಿ ಅನ್ನುವಂತಹ ಕಾರಣಕ್ಕೆ ಪಾಪ ಆ ಹೆಣ್ಣುಮಗಳು ಅವತ್ತು ಠಾಣೆಗೆ ಹೋಗಿ ಕೇಸನ್ನ ವಾಪಸ್ ತಗೊಂಡ್ಬಿಡ್ತಾರೆ. ತಮ್ಮ ಪತಿಗಾಗಿ, ಪತಿಯನ್ನ ಉಳಿಸ್ಕೊಳ್ಳುವುದಕ್ಕಾಗಿ, ಪತ್ನಿ ಧರ್ಮವನ್ನ ಪಾಲಿಸುವುದಕ್ಕಾಗಿ ಪತಿಯ ವಿರುದ್ಧ ಕೊಟ್ಟಿದ್ದಂತಹ ಕಂಪ್ಲೇಂಟ್ ನ ಆವತ್ತು ವಿಜಯಲಕ್ಷ್ಮಿ ಅವರು ವಾಪಸ್ ತಗೊಂಡಿದ್ರು. ವಿಜಯಲಕ್ಷ್ಮಿ ಅವರು ವಾಪಸ್ ತಗೊಂಡ ಕಾರಣಕ್ಕೆ ಬರೇ 14 ದಿನಗಳ ಜೈಲು ವಾಸವನ್ನ ಅನುಭವಿಸಿ, ನ್ಯಾಯಾಂಗ ಬಂಧನವನ್ನ ಅನುಭವಿಸಿ ನಟ ದರ್ಶನ್ ಹೊರಗಡೆ ಬರ್ತಾರೆ. ಅವ್ರಿಗೆ ಹೇಳಿದ್ರಲ್ಲ, ಪುಂಖಾನುಪುಖವಾಗಿ ಕಥೆಯನ್ನ ಹೇಳಿದಾರಲ್ಲ, ಆ 14 ದಿನಗಳಲ್ಲಿ ನಾನು ಅಷ್ಟು ನೋಡಿದೆ, ಇದನ್ನು ನೋಡಿದೆ, ಯಾವುದೋ ಒಂದು ಕೋಪ, ಆ ಕ್ಷಣದ ಕೋಪಕ್ಕೆ ವ್ಯಕ್ತಿಯನ್ನ ಮರ್ಡರ್ ಮಾಡಿದವರಲ್ಲಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ, ಈ ಕೂತ್ರೆ ಅದು ರಿಗ್ರೆಟ್ ಆಗ್ತಾ ಇರತ್ತೆ ಅಂತ ಹೇಳಿ. ಆದ್ರೆ ನಟ ದರ್ಶನ್ ಕೇವಲ ಯಾರದ್ದೋ ಮುಂದೆ ಸ್ಕೋಪ್ ತಗೊಳ್ಳೋದಕ್ಕಷ್ಟೇ ಆ ಹೇಳಿಕೆಯನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನಿಜಕ್ಕೂ ಆ 14 ದಿನಗಳ ಜೈಲು ವಾಸದಲ್ಲಿ ಅವರಿಗೆ ಲೈಫ್ ಅರ್ಥ ಆಗಿದ್ದಿದ್ರೆ, ಕೋಪದ ಕೈಗೆ ಬುದ್ಧಿಯನ್ನ ಕೊಡಬಾರ್ದು ಅನ್ನುವಂಥದ್ದು ಗೊತ್ತಿದ್ದಿದ್ರೆ, ನಟ ದರ್ಶನ್ ಆ ನಂತರದಲ್ಲಿ ಸಾಲು ಸಾಲು ಕೃತ್ಯಗಳನ್ನ ಮಾಡ್ತಾ ಇರಲಿಲ್ಲ. ಯಾಕೆ ಮೈಸೂರಿನಲ್ಲಿ ಹಲ್ಲೆ ಮಾಡಲಿಲ್ವಾ ವೇಟರ್ ಮೇಲೆ? ಸಂದೇಶ್ ನಾಗರಾಜ್ ಅವರ ಹೋಟೆಲ್ನಲ್ಲಿ ಆ ನಂತರವೂ ಹಲವು ಹಲ್ಲೆಯ ಆರೋಪಗಳು ಕೇಳಿ ಬಂದಿತ್ತು ನಟ ದರ್ಶನ್ ಅವರ ವಿರುದ್ಧ. ಆದ್ರೆ ಯಾರೂ ಕೂಡ ಅದನ್ನ ಠಾಣೆ ಮೆಟ್ಟಿಲು ಹತ್ತಿ ಅವರ ವಿರುದ್ಧ ಕಾನೂನು ಹೋರಾಟ ಮಾಡುವಂತಹ ಧೈರ್ಯವನ್ನ ತೋರಿಸಿರ್ಲಿಲ್ಲ. ಆದ್ರೆ ಇಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಡ್ತು. ಒಂದು ವೇಳೆ ರೇಣುಕಾ ಸ್ವಾಮಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಬಿಟ್ಟಿದ್ದಿದ್ರೆ ಬಹುಶಃ ಆ ರೇಣುಕಾ ಸ್ವಾಮಿ ಕೂಡ ಈ ದರ್ಶನ್ ಭಯಕ್ಕೆ, ಈ ದರ್ಶನ್ನ ಗ್ಯಾಂಗ್ನ ಭಯಕ್ಕೆ ಕೋರ್ಟ್ ಮೆಟ್ಟಿಲನ್ನ, ಠಾಣೆ ಮೆಟ್ಟಿಲನ್ನ ಹತ್ತುವಂತಹ ಕೆಲಸ ಮಾಡ್ತಿರ್ಲಿಲ್ವೇನೋ. ಬಟ್ ಇಲ್ಲಿ ರೇಣುಕಾ ಸ್ವಾಮಿಯ ಜೀವವನ್ನೇ ತೆಗೆಯುವಂತಹ ಕೆಲಸವನ್ನ ನಟ ದರ್ಶನ್ ಹಾಗೆ ಅವರ ಗ್ಯಾಂಗ್ ಮಾಡ್ತು. ಹಾಗಾಗಿ ಅವರು ಕೊಟ್ಟಿರುವಂತಹ ಈ ಹೇಳಿಕೆ, ಅದನ್ನ ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ರು ಅನ್ನುವಂತಹ ಪ್ರಶ್ನೆ ಈ ಕ್ಷಣಕ್ಕೂ ಕೂಡ ಮೂಡ್ತಾ ಇದೆ.